ಹಾಯ್ ಎಲ್ಲೋ ಎವ್ರಿವನ್, ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಶುರು ಮಾಡ್ತಾ ಇದ್ದೀವಿ. ಸೊ ಪಲ್ಯಕ್ಕೆ ರೆಡಿ ಮಾಡ್ಕೊತಿದ್ದೆ ನಾನು. ನನ್ನ ತಂಗಿ ಚಟ್ನಿ ಮಾಡ್ತಾ ಇದ್ಲು ಬ್ರೇಕ್ಫಾಸ್ಟ್ಗೆ ಅಂತ. ಹಾಗೆಯೇ ನನ್ನ ಮಗಳು ತರಲೆ ಮಾಡಿಸಿದ್ಲು ಅಂತ ವಾರ್ಡ್ರೋಬಿಗೆ ಕೂರ್ಸೋಕ್ಕೆ ಸರ್ಕಸ್ ಮಾಡ್ತಿದ್ರು ಅಜ್ಜಿನೂ ಚಿಕ್ಕಮ್ಮನೂ. ಇನ್ನು ನನ್ನ ಮಗಳದ್ದು ಇದ್ದಿದ್ದೆ ಬಿಂದಿಗೆಲಿರೋ ನೀರನ್ನ ಖಾಲಿ ಮಾಡೋದು, ಅದರಲ್ಲಿ ಆಟ ಆಡೋದೇ ಅವಳ ಕೆಲಸ. ಆ ಕ್ಯಾಪ್ನ ತೆಗೆದು ನಾನು ನೀರಲ್ಲಿ ಆಟ ಆಡಬೇಕು ಅನ್ನೋದನ್ನೂ ಕಲ್ತ್ಕೊಬಿಟ್ಟಿದ್ದಾಳೆ ಅವಳು ಇಲ್ಲಿಗೆ ಬಂದಮೇಲೆ. ಸೊ ಅವಳನ್ನ ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಹಾಗೆಯೇ ಜಾತ್ರೆಯಿಂದ ಅವಳಿಗೆ ಅಂತ ಅವ್ರ ಚಿಕ್ಕಮ್ಮ ಕನ್ನಡಕ ತೊಗೊಂಡು ಬಂದಿದ್ಲು ನಾವು ದಾವಣಗೆರೆಗೆ ಹೋದಾಗ. ಸೊ ಅದನ್ನು ಹಾಕೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ನನ್ನ ಮಗಳಿಗೆ ಇಷ್ಟನೇ ಇಲ್ಲ ಅದನ್ನ ಹಾಕೊಳ್ಳೋಕ್ಕೆ, ಯಾಕೆಂದರೆ ವಿಷನ್ ಚೇಂಜ್ ಆಗುತ್ತಲ್ಲ ಹಾಕೊಂಡಾಗ, ಒಂಥರ ಬ್ಲ್ಯಾಕ್ ವಿಷನ್ ಥರ ಕಾಣಿಸುತ್ತೆ ಅವ್ರಿಗೆ ಅಂತ. ಸೊ ಅದಾದಮೇಲೆ ಮನೆಯೆಲ್ಲ ತುಡಿನ ತೊಗೊಂಡು ನಮ್ಮ ದಿಶಾ ರ್ಯಾಂಪ್ ವಾಕ್ ಮಾಡ್ತಿದ್ಲು. ಹಾಗೆಯೇ ನಮ್ಮ ಸ್ಯಾಂಡಿಗೆ ಒಂದು ಪೂರಿ ಕೊಡೋಣ, ಅವನಿಗೆ ಫೇವ್ರೆಟ್ ಅಂದ್ಬಿಟ್ಟು ಅವನಿಗೂ ಕೊಟ್ಟು ಚಟ್ನಿ ಪಲ್ಯ ಎಲ್ಲ ರೆಡಿಯಾಗಿತ್ತು. ಹಾಗೆಯೇ ಒಬ್ಬರಾದ್ಮೇಲೆ ಒಬ್ರಿಗೆ ಪೂರಿನ ಫ್ರೈ ಮಾಡೋಣ, ತಣ್ಣಗಾದರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಎಲ್ರಿಗೂ ಬಿಸಿ ಬಿಸಿದು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಬ್ಬರಾದ್ಮೇಲೆ ಒಬ್ರಿಗೆ ಒಂದೊಂದು ರೌಂಡ್ ಪೂರಿ ಮಾಡಿದ್ದಾಯಿತು. ಲಾಸ್ಟ್ಗೆ ನಾವು ತಿಂದು ಮುಗಿಸಿದ್ವಿ. ಅಷ್ಟೊತ್ತಿಗೆ ನಾವು ಇವ್ರಿಗೆ ನಮಗೆ ಒಂದು ವೆಜಿಟೇಬಲ್ ಸ್ಟ್ಯಾಂಡ್ ಬೇಕಿತ್ತು, ತರಕಾರಿ ಸ್ಟ್ಯಾಂಡ್ ಅಂತ ಹೇಳಿದ್ದಕ್ಕೆ ಸ್ಟೀಲ್ದು ತೊಗೊಂಡು ಬಂದಿದ್ದರು. ಸೊ ಅದನ್ನು ಫಿಟ್ ಮಾಡಿ ಕೊಟ್ಟರು. ಅದಾದ ನಂತರ ನಾವು ಹೊಲಕ್ಕೆ ಹೋಗಿ ಬರೋಣ, ತುಂಬ ದಿನ ಆಗಿತ್ತು ಹೋಗಿ ಅಂತ ಅಂದ್ಬಿಟ್ಟು ಹೊರಟಿದ್ವಿ ನಾನು, ನನ್ನ ತಂಗಿ, ನನ್ನ ಮಗಳು. ಹಾಗೆಯೇ ಬರ್ತಾ ದಾರಿಲಿ ಮಾವಿನ ಮರ ನೋಡಿದ್ವಿ. ಸಿಕ್ಕಾಬಟ್ಟೆ ಮಾವಿನಕಾಯಿ ಇತ್ತು. ಆಮೇಲೆ ಕೈಗೆ ಸಿಗೋ ಥರನೇ ಇತ್ತು ಅದು. ಎಂಥ ಚಿಕ್ಕ ಮಕ್ಳಿಗೂ ಸಿಗುತ್ತೆ, ಅಷ್ಟು ಚೆನ್ನಾಗಿತ್ತು ಮಾವಿನಕಾಯಿ ಕೈಗೆ ಸಿಗೋಕ್ಕೆ. ಸೊ ನನ್ನ ತಂಗಿ ನಾವು ಯಾಕೆ ಕಿತ್ಕೋಬಾರ್ದು ಅಂದ್ಬಿಟ್ಟು ಕಿತ್ಕೊಂಡು ಬರ್ತೀನಿ ಅಂತ ಹೋಗಿದ್ಲು. ನಾನು ನನ್ನ ಮಗಳನ್ನ ಇಟ್ಕೊಂಡಿದ್ದೆ. ಸೊ ಅವಳು ಒಂದು ಬ್ಯಾಗ್ ತುಂಬಿಸ್ಕೊಂಡು ಬಂದ್ಲು ಕಣಪ್ಪ. ಮಾವಿನಕಾಯಿನ ತುಂಬಿಸ್ಕೊಂಡು ಬಂದು ಡಿಕ್ಕಿಗೆ ಹಾಕ್ಕೊಂಡ್ವಿ, ಬ್ಯಾಗ್ ಫುಲ್ಲಾಗೋಯ್ತು ಅಂತ ಅಂದ್ಬಿಟ್ಟು. ಹಾಗೆಯೇ ಮನೆಗೆ ಬಂದು ಮಾವಿನಕಾಯಿ ತಿಂದ್ಕೊಂಡು ಮಧ್ಯಾಹ್ನದ ಊಟಕ್ಕೆ ಅನ್ನ ಮತ್ತು ಟೊಮೆಟೊ ಬೇಳೆ ಸಾರು ಮಾಡಿದರು. ಸೊ ಅದನ್ನು ತಿಂದ್ಕೊಂಡು ಶಾಪ್ಗೆ ಕಸ್ಟಮರ್ ಬಂದಿದ್ದರು, DAP ಗೊಬ್ಬರ ಬೇಕಿದ್ದು ಅಂದ್ಬಿಟ್ಟು ಅವ್ರಿಗೆ ಅದನ್ನು ಕೊಟ್ವಿ. ಅಷ್ಟೊತ್ತಿಗೆ ಇನ್ನು ಸಂಜೆ ದೇವ್ರ ಮೆರವಣಿಗೆ ಇತ್ತು ಊರಲ್ಲಿ ಅಂದ್ಬಿಟ್ಟು ಅದನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮಲ್ಗೋಕ್ಕೆ ಅಂತ. ಇನ್ನು ನಮ್ಮ ಸ್ಯಾಂಡಿದು ಟೈಮ್ ಆಗಿತ್ತು ನಿದ್ದೆ ಮಾಡೋಕ್ಕೆ ಅಂದ್ಬಿಟ್ಟು ಅವನಿಗೆ ಅಂತಲೇ ಈ ಜಾಗ ಮಾಡಿದ್ದೀವಿ ನಾವು. ನಮ್ಮ ರೂಮಲ್ಲಿ ಅವನು ಆರಾಮಾಗಿ ಫ್ರೀಯಾಗಿ ಮಲ್ಕೊಳ್ಳಿ ಅಂತ ಅವ್ನಿಗೆ ಈ ಚಾಪೆ ಕೊಟ್ಬಿಟ್ಟಿರ್ತೀವಿ. ಚಳಿ ಆದರೆ ಚಾಪೆ, ಕೂಲ್ ಆಗಬೇಕು ಅಂದರೆ ನೆಲದ ಮೇಲೆ ಮಲ್ಕೋತಾನೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.